ನೋಡಿ, ನಮ್ಮ ವಿಷನ್ ಅಥವಾ ನಮ್ಮ ಗುರಿ ಭಾಳ ಕ್ಲಿಯರ್ ಆಗಿ ಇಟ್ಕೊಂಡಿದ್ದೀವಿ. ಇಡೀ ದೇಶವನ್ನು ಉದ್ಧಾರ ಮಾಡ್ತೀವಿ, ಇಡೀ ಜಗತ್ತಿಗೆ ನಾವು ಕಲ್ಯಾಣ ಮಾಡ್ತೀವಿ ಅನ್ನುವಂಥದ್ದು ಯಾವ ಉದ್ದೇಶವೂ ನಮ್ಮದಲ್ಲ. ನಮ್ಮ ಉದ್ದೇಶ ಒಬ್ಬ ವ್ಯಕ್ತಿಯೂ ಬದಲಾದರೆ ಖಂಡಿತವಾಗಿ ದೇಶ ಬದಲಾಗ್ತದೆ ಅನ್ನೋ ಉದ್ದೇಶದಿಂದಾಗಿ ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಅಂತ ಹೇಳಿದ್ರೆ ಆರೋಗ್ಯ, ಅದು ಹಣಕಾಸಿನಲ್ಲಿರಲಿ, ದೈಹಿಕವಾಗಿರಲಿ, ಮಾನಸಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ಎಲ್ಲ ರೀತಿಯಲ್ಲೂ ಸರ್ವಾಂಗೀಣ ಬೆಳವಣಿಗೆ ಅಂತ ಅದನ್ನು ಕರೀತಾರೆ. ಆ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಸ್ವಸ್ಥತೆ ಇರಲಿ, ಆರೋಗ್ಯ ಇರಲಿ ಅನ್ನೋ ಕಾರಣದಿಂದಾಗಿ ಮೊದಲು ಸ್ವಸ್ಥ ವ್ಯಕ್ತಿಯಿಂದಾಗಿ ಸ್ವಸ್ಥ ಕುಟುಂಬ, ಸ್ವಸ್ಥ ಕುಟುಂಬದಿಂದಾಗಿ ಸ್ವಸ್ಥ ಸಮಾಜ ನಿರ್ಮಾಣ ಖಂಡಿತ ಆಗ್ತದೆ ಅನ್ನೋ ಕಾರಣದಿಂದಾಗಿ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಈ ಉಪಾಸನದ ಅಡಿಯಲ್ಲಿ ಸಾಧನೆ, ಸೇವೆ ಮತ್ತು ಪ್ರೀತಿ ಅನ್ನುವ ಒಂದು ಲೈನನ್ನು ಇಟ್ಕೊಂಡು, ಉದ್ದೇಶವನ್ನು ಇಟ್ಕೊಂಡು, ಆ ದಾರಿಯನ್ನು ಇಟ್ಕೊಂಡು ಜಗತ್ತಿಗೆ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ, ಅದು ಧ್ಯಾನದ ಮೂಲಕ, ಯೋಗದ ಮೂಲಕ, ಅಧ್ಯಾತ್ಮದ ಮೂಲಕ ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಕುಟುಂಬ, ಸ್ವಸ್ಥ ಸಮಾಜ ನಿರ್ಮಾಣ ಆಗಲಿಕ್ಕೆ, ಪ್ರತಿಯೊಬ್ಬರ ಒಳಗಿರುವ ದೈವತ್ವ ಜಾಗೃತಿ ಆಗಲಿಕ್ಕೆ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ, ಆ ಪ್ರಯತ್ನವನ್ನು ಕಳೆದ 15 ವರ್ಷಗಳಿಂದ ಒಂದು ಸಂಘಟನಾತ್ಮಕವಾಗಿ ಮಾಡುವಂಥ ಪ್ರಯತ್ನವನ್ನು ಆ ದೈವ ಪ್ರೇರಣೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ.